ಕನ್ನಡವನ್ನು ಮರೆತು ಆಂಗ್ಲ ನಾಮಫಲಕಗಳನ್ನು ಅಳವಡಿಸಿಕೊಂಡಿದ್ದ ಮಳಿಗೆಗಳು ಅಂಗಡಿಗಳ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಿದರು. ಅದಾದ ನಂತರ ಪೊಲೀಸರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನು ಬಂಧಿಸಿ ಜೈಲ್ಗಟ್ಟಿದ್ರು. ಆದರೆ ಅತ್ಯಂತ ವಿಚಿತ್ರ ಏನಂತಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಡೆಸಿದಂತಹ ಹೋರಾಟವನ್ನು ಈಗ ಖುದ್ದು BBMPಯವರೇ ಶುರು ಮಾಡಿದ್ದಾರೆ ಅಭಿಯಾನವನ್ನು. ಕನ್ನಡ ನಾಮಫಲಕವನ್ನು ಅಳವಡಿಕೆ ಮಾಡಲೇಬೇಕು ಅಂತ ಒಂದು ಸ್ಟೋರಿ ಇದೆ, ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಆಪರೇಷನ್ ಕನ್ನಡ ನಾಮಫಲಕ, ಆಂಗ್ಲ ನಾಮಫಲಕಗಳು ಪೀಸ್. ಬಿಬಿಎಂಪಿ ಮೆಗಾ ಆಪರೇಷನ್. ದೊಡ್ಡ ಅಕ್ಷರಗಳಲ್ಲಿ ಬರೆದಿರುವ ಆಂಗ್ಲ ನಾಮಫಲಕಗಳನ್ನ ಕೆಡವ್ತಾ ಇರುವ ಸಿಬ್ಬಂದಿ. ಅಂದಹಾಗೆ ಈ ದೃಶ್ಯವನ್ನ ನೋಡ್ತಾ ಇದ್ರೆ ಕರವೇ ಆವತ್ತು ಆಂಗ್ಲ ನಾಮಫಲಕವನ್ನ ಪೀಸ್ ಮಾಡಿದ ದೃಶ್ಯ ನೆನಪಾಗುತ್ತೆ. ಬೆಂಗಳೂರಿನ MG ರೋಡ್, ಬ್ರಿಗೇಡ್ ರೋಡ್ ಕಡೆ ಈಗಾಗಲೇ ಕನ್ನಡ ಬೋರ್ಡ್ ಅಳವಡಿಕೆ ಮಾಡದ ಮಳಿಗೆಗಳನ್ನ ಬಂದ್ ಮಾಡಿ ಬಿಬಿಎಂಪಿ ಬಿಸಿ ಮೂಡಿಸಿದೆ. ಇದರ ಮಧ್ಯೆ ಈಗ ಖುದ್ದು ಪಾಲಿಕೆ ಸಿಬ್ಬಂದಿಯೇ ನಾಮಫಲಕ ಕೆಡವ್ತಾ ಇರುವ ವಿಡಿಯೋ ವೈರಲ್ ಆಗ್ತಿದೆ. ಕರವೇ ಹೋರಾಟಗಾರರು ಇದನ್ನ ಮಾಡಿದಾಗ ದಾಂಧಲೆ ಎನ್ನಲಾಗಿತ್ತು. ಈಗ ಬಿಬಿಎಂಪಿ ಖುದ್ದು ಅಖಾಡಕ್ಕೆ ಇಳಿದಿದ್ದು ಖುಷಿಯಾಗಿದೆ. ಬೆಂಗಳೂರಿನಂತೆ ಎಲ್ಲಾ ಕಡೆ ಇದು ಜಾರಿಯಾಗಲಿ ಅಂತ ಕನ್ನಡಪರ ಹೋರಾಟಗಾರರು ಸಾಮಾಜಿಕ ಜಾಲತಾಣದಲ್ಲಿ ಆಗ್ರಹಿಸಿದ್ದಾರೆ. ಕನ್ನಡ ಕಡ್ಡಾಯ ನಾಮಫಲಕ ವಿಚಾರದಲ್ಲಿ ಬಿಬಿಎಂಪಿ ಇನ್ನಷ್ಟು ಕಟ್ಟುನಿಟ್ಟಾಗಿ ಇದ್ರೆ ಬೆಂಗಳೂರಿನಲ್ಲಿ ನಾಮಫಲಕ ವಿಚಾರದ ಕರವೇ ಹೋರಾಟಕ್ಕೆ ಅರ್ಥ ಬರಲಿದೆ. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು.